ವೆಲ್ಕಮ್ ಟು ಸೌಮ್ಯಸಿರಿ ಕನ್ನಡ. ಮಕ್ಕಳಿಗೆ ವೆಯ್ಟ್ ಗೇನ್ ಆಗೋದಕ್ಕೆ ಒಂದೇ ಥರ ರೆಸಿಪಿ ಕೊಡೋ ಬದಲಿಗೆ ಈ ಥರ ವೆರೈಟೀಸ್ ಆಗಿ ಟ್ರೈ ಮಾಡಿದ್ರೆ ಮಕ್ಕಳು ಸಹ ತುಂಬ ಇಷ್ಟಪಟ್ಟು ತಗೊಳ್ತಾರೆ ಮತ್ತು ವೆಯ್ಟ್ ಗೇನ್ ಕೂಡ ಆಗ್ತಾರೆ. ಈ ರೆಸಿಪಿನ ಯಾವ ಥರ ಮಾಡೋದು ಮತ್ತು ಬೆನಿಫಿಟ್ಸ್ ಕೂಡ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮಕ್ಕಳು ವೆಯ್ಟ್ ಗೇನ್ಗೆ ಮತ್ತು ಹೆಲ್ತಿಯಾಗಿರೋ ರೆಸಿಪೀಸ್ಗೆ ನನ್ನ ಚಾನಲ್ನ ಒಂದ್ಸರಿ ವಿಸಿಟ್ ಮಾಡಿ. ಹಾಗೆ ಮಕ್ಕಳಿರೋಂಥ ಮನೆಯವರಿಗೆ ಈ ವಿಡಿಯೋನ ಶೇರ್ ಮಾಡಿ. ಈ ಒಂದು ರೆಸಿಪಿ ಬಂದು ಅವಲಕ್ಕಿ ಮತ್ತು ಟೊಮೆಟೊನ ಯೂಸ್ ಮಾಡಿಕೊಂಡು ಮಾಡೋದು. ಮೊದಲಿಗೆ ಟೊಮೆಟೊನ ಬೇಯಿಸ್ಕೊಂಡು ಅದನ್ನು ಪೇಸ್ಟ್ ಮಾಡಿ ರೆಡಿ ಮಾಡ್ಕೊಳ್ಳಿ. ಅವಲಕ್ಕಿನೂ ಕೂಡ ಮುಂಚೆನೇ ತೊಳೆದು ನೆನೆಸಿಟ್ಕೋಬೇಕಾಗತ್ತೆ. ಈಗ ಮೊದಲಿಗೆ ಒಂದು ಬಾಣಲಿ ಇಟ್ಟು ಅದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಿ. ಮಕ್ಕಳಿಗೆ ತುಪ್ಪ ಹಾಕೋದ್ರಿಂದ ತುಂಬ ಸ್ಟ್ರಾಂಗ್ ಆಗ್ತಾರೆ, ವೆಯ್ಟ್ ಗೇನ್ ಸಹ ಆಗ್ತಾರೆ. ಅದಕ್ಕೆ ಸಾಸಿವೆ, ಜೀರಿಗೆ, 2 ಬೆಳ್ಳುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಮತ್ತು ಹಚ್ಚಿರೋಂಥ ಒಂದು ಸ್ವಲ್ಪ ಈರುಳ್ಳಿ ಹಾಕಿ. ಈರುಳ್ಳಿ ಫ್ರೈ ಆಗ್ತಿದ್ದಂಗೆ ಅದಕ್ಕೆ ಒಂದು ಎರಡು ಕರಿಬೇವನ್ನ ಆ್ಯಡ್ ಮಾಡಿ. ಅದು ಚೆನ್ನಾಗಿ ಫ್ರೈ ಆಗ್ತಿದ್ದಂಗೆ ಅದಕ್ಕೆ ನಾವು ರುಬ್ಕೊಂಡಿರುವಂಥ ಟೊಮೆಟೊ ಪೇಸ್ಟ್ನ ಆ್ಯಡ್ ಮಾಡಬೇಕು. ಟೊಮೆಟೊ ಅದು ಎಣ್ಣೆ ಬಿಟ್ಕೊಳ್ಳೋವರೆಗೂ ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕು. ಟೊಮೆಟೊದ್ರಲ್ಲಿ ಹಸಿ ಸ್ಮೆಲ್ ಹೋಗೋವರೆಗೂ ನಾವು ಅದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ. ಅದಕ್ಕೆ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಅರಿಶಿನ ಪುಡಿನ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಅದೆಲ್ಲ ಚೆನ್ನಾಗಿ ಫ್ರೈ ಆಗ್ತಿದ್ದಂಗೆ ನಾವು ತೊಳೆದಿಟ್ಕೊಂಡಿರುವಂತಹ ಅವಲಕ್ಕಿನೂ ಸಹ ಆ್ಯಡ್ ಮಾಡಬೇಕಾಗತ್ತೆ. ನಾವು ಮುಂಚೆನೇ ಅದನ್ನು ನೀರಲ್ಲಿ ನೆನೆಸ್ಕೊಂಡಿದ್ರೆ ಅದು ಸ್ವಲ್ಪ ಸ್ಮ್ಯಾಶ್ ಆಗಿ ಸಾಫ್ಟಾಗಿರುತ್ತೆ. ಸೊ ಅದಾದಮೇಲೆ ನಾವು ಅದನ್ನು ಆ್ಯಡ್ ಮಾಡಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಅಳತೆ ನಾವು ನೀರು ಹಾಕ್ಕೊಳ್ಳೋಣ. ಯಾಕಂದರೆ ಅದು ಸ್ವಲ್ಪ ಕುದಿಬೇಕಾಗತ್ತೆ. ಕುದ್ರೇ ಅದು ಸ್ವಲ್ಪ ಸ್ಮ್ಯಾಶ್ ಆಗೋಕ್ಕಾಗತ್ತೆ. ಸೊ ಮಕ್ಕಳಿಗೆ ನಾವು ಸ್ಮ್ಯಾಶ್ ಮಾಡಿ ಕೊಟ್ಟಷ್ಟು ಬೇಗ ಡೈಜೆಸ್ಟಿವ್ ಆಗುತ್ತೆ. ಅವಲಕ್ಕಿ ಯೂಸ್ ಮಾಡೋದ್ರಿಂದ ಮಕ್ಕಳಿಗೆ ಡೈಜೆಸ್ಟಿವ್ ಕೂಡ ಚೆನ್ನಾಗಾಗುತ್ತೆ ಮತ್ತು ವೆಯ್ಟ್ ಗೇನ್ ಕೂಡ ತುಂಬ ಚೆನ್ನಾಗಿ ಆಗ್ತಾರೆ. ಓವರಾಲ್ ಬಾಡಿ ಕೂಡ ಇದು ತುಂಬ ಒಳ್ಳೆಯದು. ಟೊಮೊಟೊ ಯೂಸ್ ಮಾಡೋದ್ರಿಂದ ಇದರಲ್ಲಿ ಕೂಡ ಮಕ್ಕಳಿಗೆ ತುಂಬಾ ಬೆನಿಫಿಟ್ಸ್ ಇರುತ್ತೆ. ಸೊ ಇದೆಲ್ಲ ನೀವು ನಿಮ್ಮ ಮಕ್ಕಳಿಗೆ ಒಂದ್ಸಲ ಟ್ರೈ ಮಾಡಿ. ಥ್ಯಾಂಕ್ ಯು.